ಬೆಂಗಳೂರಿನ ಚಂದ್ರಲೇಔಟ್ನ ಭೈರವೇಶ್ವರ ನಗರದ ಆ ಒಂದು ಸಣ್ಣ ಮನೆಯಲ್ಲಿ ಮಹಂತೇಶ್ ಮತ್ತು ಪ್ರತಿಭಾ ದಂಪತಿಗಳ ಸುಂದರ ಸಂಸಾರವಿತ್ತು. ಇಬ್ಬರೂ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿ ಕೆಲಸ ಮಾಡುತ್ತಾ ಕೈತುಂಬಾ ಸಂಬಳ ಪಡೆಯುತ್ತಾ ನೆಮ್ಮದಿಯಾಗಿದ್ದರು. ಈ ದಂಪತಿಗಳ ಪ್ರಾಣವಾಗಿದ್ದವನು 11 ತಿಂಗಳ ಪುಟ್ಟ ಕಂದ ಅಗಸ್ತ್ಯ. ಇಡೀ ಮನೆಯ ತುಂಬೆಲ್ಲ ಅಂಬೆಗಾಲಿಡುತ್ತಾ ನಗು ಹರಿಸುತ್ತಿದ್ದ ಆ ಮಗುವೇ ಅವರ ಪ್ರಪಂಚವಾಗಿತ್ತು. ಘಟನೆ ನಡೆದ ದಿನ ಮಹಂತೇಶ್ ಅವರು ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ದರು. ಪ್ರತಿಭಾ ಅವರು ಮನೆಯಿಂದಲೇ ಕೆಲಸ ವರ್ಕ್ ಫ್ರಮ್ ಹೋಮ್ ಮಾಡುತ್ತಿದ್ದರು. ಮಗುವನ್ನು ನೋಡಿಕೊಳ್ಳುತ್ತಲೇ ಆಫೀಸ್ ಕೆಲಸವನ್ನು ನಿಭಾಯಿಸುತ್ತಿದ್ದರು. ಅಂದು ಮಗು ಆಟವಾಡುತ್ತಿತ್ತು. ಪ್ರತಿಭಾ ಅವರು ವಾಷಿಂಗ್ ಮಷಿನ್ನಲ್ಲಿ ಒಗೆದಿದ್ದ ಬಟ್ಟೆಗಳನ್ನು ಒಣಹಾಕಲು ಟೆರೇಸ್ ಮೇಲೆ ಹೋಗಬೇಕಾಗಿತ್ತು. ಮಗು ಸ್ವಲ್ಪ ದೊಡ್ಡವನಾಗಿದ್ದಾನೆ, 1-2 ನಿಮಿಷದಲ್ಲಿ ಬಟ್ಟೆ ಒಣಹಾಕಿ ಬಂದರಾಯಿತು ಎಂದು ಭಾವಿಸಿ ಮಗುವನ್ನು ಮನೆಯ ಒಳಗೆ ಬಿಟ್ಟು ಅವರು ಮೇಲಕ್ಕೆ ಹೋದರು. ಆದರೆ ವಿಧಿಯಾಟ ಬೇರೆಯೇ ಇತ್ತು. ಪ್ರತಿಭಾ ಅವರು ಮೇಲೆ ಹೋದ ಕೆಲವೇ ಕ್ಷಣಗಳಲ್ಲಿ ಆಟವಾಡುತ್ತಿದ್ದ ಅಗಸ್ತ್ಯ ನಿಧಾನವಾಗಿ ಬಾತ್ರೂಮ್ ಕಡೆಗೆ ಅಂಬೆಗಾಲಿಡುತ್ತಾ ಸಾಗಿದ್ದಾನೆ. ಅಲ್ಲಿ ಒಂದು ಬಕೆಟ್ನಲ್ಲಿ ನೀರನ್ನು ತುಂಬಿಸಿಡಲಾಗಿತ್ತು. ಮಗು ಆ ಬಕೆಟ್ ಹಿಡಿದು ಮೇಲೆ ಏರಲು ಪ್ರಯತ್ನಪಟ್ಟಿದೆ. ಈ ಹಂತದಲ್ಲಿ ಮಗು ಆಯತಪ್ಪಿ ನೇರವಾಗಿ ಬಕೆಟ್ ನೀರಿನ ಒಳಗೆ ತಲೆಕೆಳಗಾಗಿ ಬಿದ್ದುಬಿಟ್ಟಿದೆ. ಬಂಧುಗಳೇ, ಮಗು ಬೇರೆ ಯಾವುದಾದರೂ ರೀತಿಯಲ್ಲಿ ಬಿದ್ದಿದ್ದರೆ ಬಹುಶಃ ಬದುಕುವ ಅವಕಾಶ ಇತ್ತೇನೋ. ಆದರೆ ತಲೆಕೆಳಗಾಗಿ ಬಿದ್ದಿದ್ದರಿಂದ ಆ ಪುಟ್ಟ ಕಂದನಿಗೆ ಬಕೆಟ್ನಿಂದ ಹೊರಬರಲು ಸಾಧ್ಯವೇ ಆಗಲಿಲ್ಲ. ತಾಯಿ ಮೇಲ್ಗಡೆ ಬಟ್ಟೆ ಒಣಹಾಕುತ್ತಾ ನಿಶ್ಚಿಂತೆಯಾಗಿದ್ದರೆ ಕೆಳಗಡೆ ಆಗಸ್ಟ್ 11 ತಿಂಗಳ ಕಂದಮ್ಮ ನೀರಿನಲ್ಲಿ ಉಸಿರುಗಟ್ಟಿ ಸಾವಿನೊಂದಿಗೆ ಹೋರಾಡುತ್ತಿತ್ತು. ಕೇವಲ 5-6 ನಿಮಿಷಗಳಲ್ಲಿ ಆ ಮನೆಯ ನಗು ಆರಿಹೋಯಿತು. ಪ್ರತಿಭಾ ಅವರು ಬಟ್ಟೆ ಒಣಹಾಕಿ ಕೆಳಗೆ ಬಂದಾಗ ಅವರಿಗೆ ಎದುರಾಗಿದ್ದು ಕಂಡು ಕೇಳರಿಯದ ಘೋರ ದೃಶ್ಯ. ಬಟ್ಟೆ ಒಣಹಾಕಿ ಸಂಭ್ರಮದಿಂದಲೇ ಮೆಟ್ಟಿಲಿಳಿದು ಬಂದ ಪ್ರತಿಭಾ ಅವರಿಗೆ ಇಡೀ ಮನೆ ಸ್ಮಶಾನದಂತೆ ಮೌನವಾಗಿ ಕಂಡಿತು. ಅಗಸ್ತ್ಯ, ಅಗಸ್ತ್ಯ ಎಂದು ಕೂಗುತ್ತಾ ಮಗುವನ್ನು ಹುಡುಕುತ್ತಾ ಹೋದ ಪ್ರತಿಭಾ ಅವರಿಗೆ ಬೆಡ್ರೂಮ್ನಲ್ಲಿ ಮಗು ಕಾಣಿಸಲಿಲ್ಲ. ಗಾಬರಿಯಿಂದ ಅಡುಗೆ ಮನೆ, ಹಾಲ್ ಎಲ್ಲವನ್ನೂ ಹುಡುಕುತ್ತಾ ಹೋದಾಗ ಅವರ ಕಣ್ಣು ಬಿದ್ದಿದ್ದು ಆ ಬಾತ್ರೂಂ ಕಡೆಗೆ. ಅಲ್ಲಿ ಕಂಡ ದೃಶ್ಯ ಪ್ರತಿಭಾ ಅವರ ಎದೆ ಒಡೆದು ಹೋಗುವಂತೆ ಮಾಡಿತು. ಕೇವಲ 11 ತಿಂಗಳ ಅವರ ಮುದ್ದಿನ ಮಗು ಅಗಸ್ತ್ಯ ನೀರಿನ ಬಕೆಟ್ನೊಳಗೆ ತಲೆಕೆಳಗಾಗಿ ಬಿದ್ದಿದ್ದ. ತಕ್ಷಣ ಓಡಿ ಹೋಗಿ ಮಗುವನ್ನು ಹೊರಕ್ಕೆ ಎತ್ತಿಕೊಂಡರು. ಮಗುವಿನ ದೇಹ ಪೂರ್ತಿ ತಣ್ಣಗಾಗಿತ್ತು, ಉಸಿರಾಟ ನಿಂತು ಹೋಗಿತ್ತು. ಮಗುವನ್ನು ತಬ್ಬಿಕೊಂಡು ಬೆಡ್ ಮೇಲೆ ಮಲಗಿಸಿ ಎದೆ ಒತ್ತಿ ಉಸಿರು ನೀಡಲು ಪ್ರಯತ್ನಿಸಿದರು. ಎದ್ದೇಳು ಕಂದ, ಅಮ್ಮ ಬಂದಿದ್ದೀನಿ ನೋಡು ಎಂದು ಚೀರಾಡಿದರು. ಆದರೆ ಅಷ್ಟರಲ್ಲೇ ಕಾಲ ಮಿಂಚಿ ಹೋಗಿತ್ತು. ಆ ಪುಟ್ಟ ಜೀವ ಈ ಲೋಕವನ್ನೇ ಬಿಟ್ಟು ಹೋಗಿತ್ತು. ಬಂಧುಗಳೇ, ಆ ಕ್ಷಣದಲ್ಲಿ ಪ್ರತಿಭಾ ಅವರಿಗೆ ಆದ ಆಘಾತ ಸಾಮಾನ್ಯವಾದದ್ದಲ್ಲ. ತನ್ನ ಕಣ್ಣೆದುರೇ ಆಟವಾಡುತ್ತಿದ್ದ ಮಗು ಕೇವಲ 5 ನಿಮಿಷದ ಅಂತರದಲ್ಲಿ ಹೆಣವಾಗಿ ಬಿದ್ದಿರೋದನ್ನು ನೋಡಿ ಅವರಿಗೆ ಬುದ್ಧಿ ಭ್ರಮಣೆಯಾದಂತಾಯಿತು. ಅವರು ತಕ್ಷಣ ಯಾರಿಗೂ ಫೋನ್ ಮಾಡಲಿಲ್ಲ, ಸಹಾಯಕ್ಕಾಗಿ ಕಿರುಚಲಿಲ್ಲ. ಬದಲಾಗಿ ನನ್ನ ಮಗು ಸಾಯಲು ನಾನೇ ಕಾರಣ, ನಾನೊಬ್ಬ ಕೆಟ್ಟ ತಾಯಿ ಎಂಬ ಅಪರಾಧಿ ಭಾವನೆ, ಗಿಲ್ಟ್ ಅವರ ಮನಸ್ಸನ್ನು ಆವರಿಸಿತು. ಮಗುವಿನ ಪ್ರಾಣ ಹೋಗಿದ್ದನ್ನು ಕಂಡ ಪ್ರತಿಭಾ ಅವರಿಗೆ ಬದುಕು ಶೂನ್ಯವೆನಿಸಿತು. ಮಗುವಿಲ್ಲದ ಈ ಮನೆಯಲ್ಲಿ ನಾನೇಕೆ ಇರಬೇಕು? ಗಂಡ ಮನೆಗೆ ಬಂದಾಗ ಅವರಿಗೆ ನಾನು ಏನು ಉತ್ತರ ಕೊಡಲಿ ಎಂಬ ಪ್ರಶ್ನೆಗಳು ಅವರನ್ನು ಕಾಡಿದವು. ತನ್ನ ಮಗುವನ್ನು ಕಳೆದುಕೊಂಡ ನೋವು ಮತ್ತು ತನ್ನ ಮೇಲಿದ್ದ ಸಿಟ್ಟು ಅವರನ್ನು ಒಂದು ಭಯಾನಕ ತೀರ್ಮಾನಕ್ಕೆ ತಳ್ಳಿತು. ಪ್ರತಿಭಾ ಅವರು ಮನೆಯಲ್ಲಿದ್ದ ಸುಮಾರು 15 ಡೋಲೋ ಮಾತ್ರೆಗಳನ್ನು ಒಟ್ಟಿಗೆ ಸೇವಿಸಿದರು. ಹೇಗಾದರೂ ಮಾಡಿ ಮಗುವಿನ ಜೊತೆ ತಾನೂ ಸಾಯಬೇಕು ಎಂಬ ಹಠಕ್ಕೆ ಬಿದ್ದರು. ಆದರೆ ವಿಧಿ ಅಲ್ಲಿಯೂ ಅವರಿಗೆ ಸಾಥ್ ನೀಡಲಿಲ್ಲ. ಮಾತ್ರೆಗಳನ್ನು ಸೇವಿಸಿದರೂ ಅವರಿಗೆ ಏನೂ ಆಗಲಿಲ್ಲ. ಮಾತ್ರೆಗಳನ್ನು ಸೇವಿಸಿದರೂ ಪ್ರಾಣ ಹೋಗಲಿಲ್ಲ ಎಂದು ತಿಳಿದಾಗ ಪ್ರತಿಭಾ ಅವರ ಆತಂಕ ಮತ್ತು ನೋವು ನೂರ್ಮಡಿಯಾಯಿತು. ಮಗು ಅಗಸ್ತ್ಯನ ನಿರ್ಜೀವ ದೇಹ ಬೆಡ್ ಮೇಲೆ ಮಲಗಿತ್ತು. ಆ ಮಗುವಿನ ಮುಖ ನೋಡಿದಷ್ಟು ನಾನೇ ಕೊಂದೆ, ನನ್ನ ನಿರ್ಲಕ್ಷ್ಯವೇ ಮಗುವನ್ನು ಬಲಿಪಡೆಯಿತು ಎಂಬ ರಾಕ್ಷಸಿ ಆಲೋಚನೆಗಳು ಅವರ ತಲೆಯಲ್ಲಿ ಓಡತೊಡಗಿದವು. ತಾನು ಬದುಕಿರಲು ಅರ್ಹಳಲ್ಲ ಎಂಬ ತೀರ್ಮಾನಕ್ಕೆ ಬಂದ ಅವರು ಮೊದಲು ಕೈಕುಯ್ದುಕೊಂಡು ಸಾಯಲು ಪ್ರಯತ್ನಿಸಿದರು. ಆದರೆ ಅದೂ ಕೂಡ ಸಾಧ್ಯವಾಗಲಿಲ್ಲ. ಕೊನೆಗೆ ಪ್ರತಿಭಾ ಅವರು ಒಂದು ಪೇಪರ್ ಮತ್ತು ಪೆನ್ ತೆಗೆದುಕೊಂಡು ಅಂತಿಮ ಪತ್ರವನ್ನು ಬರೆಯಲು ಕುಳಿತರು. 2 ಪುಟಗಳ ಸುದೀರ್ಘ ಡೆತ್ ನೋಟ್ನಲ್ಲಿ ತನ್ನ ಒಳಮನಸ್ಸಿನ ಎಲ್ಲಾ ಸಂಕಟವನ್ನು ಸುರಿಸಿದರು. ನನ್ನ ಮಗುವಿನ ಸಾವಿಗೆ ನಾನೇ ನೇರ ಹೊಣೆ. ನಾನು ಬಟ್ಟೆ ಒಣಹಾಕಲು ಹೋದ ಆ 5 ನಿಮಿಷ ನನ್ನ ಬದುಕನ್ನೇ ಕಸಿದುಕೊಂಡಿತು. ನನ್ನ ಮಗುವಿಲ್ಲದ ಈ ಜಗತ್ತಿನಲ್ಲಿ ನನಗೆ ಬದುಕಲು ಇಷ್ಟವಿಲ್ಲ. ನನ್ನನ್ನು ಯಾರೂ ಕ್ಷಮಿಸಬೇಡಿ ಎಂದು ಅಕ್ಷರಗಳಲ್ಲಿ ತನ್ನ ನೋವನ್ನು ತೋಡಿಕೊಂಡರು. ಆಗಸ್ಟ್ 29 ವರ್ಷದ ತಾಯಿ ತನ್ನ 11 ತಿಂಗಳ ಕಂದನ ಅಗಲಿಕೆಯನ್ನು ಸಹಿಸಲಾರದೆ ಕೊನೆಗೆ ಮನೆಯಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡರು. ಒಂದು ಕಡೆ ಬಕೆಟ್ ನೀರಿನಲ್ಲಿ ಉಸಿರುಗಟ್ಟಿ ಮಗು ಪ್ರಾಣ ಬಿಟ್ಟಿದ್ದರೆ, ಇನ್ನೊಂದು ಕಡೆ ಅದೇ ಮಗುವಿನ ನೆನಪಿನಲ್ಲಿ ತಾಯಿ ನೇಣಿಗೆ ಶರಣಾದರು. ಆ ಸುಂದರ ಮನೆ ಕೆಲವೇ ಗಂಟೆಗಳಲ್ಲಿ ಸ್ಮಶಾನದಂತೆ ಮೌನವಾಯಿತು. ಅತ್ತ ಮಹಂತೇಶ್ ಅವರು
ಸಂಜೆ ಕೆಲಸ ಮುಗಿಸಿ ಬಹಳ ಖುಷಿಯಿಂದಲೇ ಮನೆಗೆ ಬಂದರು. ಹೆಂಡತಿ ಮತ್ತು ಮಗುವಿನ ಜೊತೆ ಕಾಲ ಕಳೆಯಬೇಕು ಎಂಬ ಆಸೆಯಿಂದ ಮನೆ ಬಾಗಿಲು ತಟ್ಟಿದರು. ಆದರೆ ಒಳಗಡೆಯಿಂದ ಯಾವುದೇ ಸದ್ದಿಲ್ಲ. ಎಷ್ಟು ಬಾರಿ ಕರೆ ಮಾಡಿದರೂ ಪ್ರತಿಭಾ ಫೋನ್ ಸ್ವೀಕರಿಸಲಿಲ್ಲ. ಅನುಮಾನಗೊಂಡ ಮಹಂತೇಶ್ ಅವರು ಹೇಗೋ ಮಾಡಿ ಬಾಗಿಲು ಮುರಿದು ಒಳಗೆ ಹೋದಾಗ ಅವರಿಗೆ ಕಾದಿತ್ತು ಜೀವನದ ಅತ್ಯಂತ ಘೋರ ಆಘಾತ. ಮಹಂತೇಶ್ ಅವರು ಬಾಗಿಲು ಮುರಿದು ಒಳಗೆ ಹೋದಾಗ ಕಂಡ ದೃಶ್ಯ ಅವರ ಇಡೀ ಬದುಕನ್ನೇ ಸ್ತಬ್ಧಗೊಳಿಸಿತು. ಬೆಡ್ ಮೇಲೆ 11 ತಿಂಗಳ ಮಗು ಅಗಸ್ತ್ಯ ಮಲಗಿದ್ದ. ಪಕ್ಕದಲ್ಲೇ ಹೆಂಡತಿ ಪ್ರತಿಭಾ ನೇಣಿಗೆ ಶರಣಾಗಿದ್ದರು. ಕೇವಲ ಒಂದು ಸಂಜೆ ಒಂದು ಸಣ್ಣ ಬಕೆಟ್ ನೀರು ಇಡೀ ಸುಂದರ ಸಂಸಾರವನ್ನೇ ಸ್ಮಶಾನ ಮಾಡಿಬಿಟ್ಟಿತ್ತು. ಮಹಂತೇಶ್ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಆ ಮನೆ ಇಂದು ಶೂನ್ಯವಾಗಿದೆ. ಕೇವಲ ನೆನಪುಗಳು ಮಾತ್ರ ಉಳಿದಿವೆ. ಬಂಧುಗಳೇ, ಇದು ಅಜಾಗರೂಕತೆಯಿಂದ ನಡೆದ ದುರಂತವಾದರೆ ಇನ್ನೊಂದು ಕಡೆ ಚಿತ್ರದುರ್ಗದಲ್ಲಿ ನಡೆದ ಘಟನೆ ಮನುಷ್ಯರ ಕ್ರೂರ ಬುದ್ಧಿಯಿಂದ ನಡೆದದ್ದು. ಚಿತ್ರದುರ್ಗದ ಹೊಳಲ್ಕೆರೆಯ ಬಸವ ಲೇಔಟ್ನಲ್ಲಿ ವಾಸವಿದ್ದ ಲಿಖಿತಾ ಎಂಬ 22 ವರ್ಷದ ಹುಡುಗಿ ಅತ್ಯಂತ ಪ್ರತಿಭಾವಂತ ವಿದ್ಯಾರ್ಥಿನಿ. BA-MS ಬ್ಯಾಮ್ಸ್ ಅಂತಿಮ ವರ್ಷದ ಓದಿನ ಜೊತೆಗೆ ಮಲ್ಲಾಡಿಹಳ್ಳಿಯ ಆಯುರ್ವೇದ ಕಾಲೇಜಿನಲ್ಲಿ ಇಂಟರ್ನ್ಶಿಪ್ ಮಾಡುತ್ತಿದ್ದಳು. ಅಪ್ಪ ಅಮ್ಮ ಇಬ್ಬರು ಶಿಕ್ಷಕರು. ಮಗಳ ಮೇಲೆ ದೊಡ್ಡ ಕನಸು ಕಂಡಿದ್ದರು. ಲಿಖಿತಾ ಕೂಡ ಅಷ್ಟೇ ಶ್ರದ್ಧೆಯಿಂದ ಓದುತ್ತಿದ್ದಳು. ಅವಳಿಗೆ ಓದಿನ ವಿಷಯದಲ್ಲಿ ಏನಾದರೂ ಸಂದೇಹ ಬಂದರೆ ಅಥವಾ ಮಾರ್ಗದರ್ಶನ ಬೇಕಿದ್ದರೆ ತನ್ನ ಕಾಲೇಜಿನ ರಾಜು ಎಂಬ ಉಪನ್ಯಾಸಕರ ಬಳಿ ಕೇಳುತ್ತಿದ್ದಳು. ಲಿಖಿತಾ ಆ ಉಪನ್ಯಾಸಕರನ್ನು ತಂದೆ ಅಥವಾ ಒಬ್ಬ ಅಣ್ಣನ ಸ್ಥಾನದಲ್ಲಿ ಕಂಡು ಗೌರವಿಸುತ್ತಿದ್ದಳು. ಆದರೆ ಲಿಖಿತಾಳ ಈ ಮುಗ್ಧತೆಯನ್ನು ಮತ್ತು ಅವಳ ಶೈಕ್ಷಣಿಕ ಬೆಳವಣಿಗೆಯನ್ನು ಸಹಿಸದ ಅವಳ ಕೆಲವು ಸಹಪಾಠಿಗಳು, ಕ್ಲಾಸ್ಮೇಟ್ಸ್ ಅತ್ಯಂತ ಕೆಟ್ಟದಾಗಿ ವರ್ತಿಸಲು ಶುರು ಮಾಡಿದರು. ಲಿಖಿತಾ ಮತ್ತು ಆ ಉಪನ್ಯಾಸಕನ ನಡುವೆ ಅಕ್ರಮ ಸಂಬಂಧವಿದೆ ಎಂದು ಕಾಲೇಜಿನಾದ್ಯಂತ ಸುಳ್ಳು ವದಂತಿ ಹಬ್ಬಿಸಿದರು. ಆರಂಭದಲ್ಲಿ ಲಿಖಿತಾ ಇದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ. ನಾನು ಸರಿಯಾಗಿದ್ದೇನೆ, ಯಾರೋ ಏನೋ ಅಂದುಕೊಂಡರೆ ನನಗೇನು ಎಂದು ಸುಮ್ಮನಿದ್ದಳು. ಆದರೆ ಈ ವಿಷಕಾರಿ ವದಂತಿ ಅಲ್ಲಿಗೆ ನಿಲ್ಲಲಿಲ್ಲ. ಅದು ದಿನದಿಂದ ದಿನಕ್ಕೆ ದೊಡ್ಡದಾಗುತ್ತಾ ಹೋಯಿತು. ಕಾಲೇಜಿನ ಮೂಲೆ ಮೂಲೆಯಲ್ಲಿ ಗುಸುಗುಸು ಪಿಸುಪಿಸು ಮಾತುಗಳು ಕೇಳಿಬರಲಾರಂಭಿಸಿದವು. ಆ ಕಿಡಿಗೇಡಿ ಸಹಪಾಠಿಗಳು ಲಿಖಿತಾಳ ಚಾರಿತ್ರವಧೆ ಮಾಡಲು ಪಣತೊಟ್ಟಿದ್ದರು. ಈ ಸುಳ್ಳು ಸುದ್ದಿ ಕೊನೆಗೆ ಆ ಉಪನ್ಯಾಸಕನ ಪತ್ನಿಯ ಕಿವಿಗೂ ಬಿತ್ತು. ಅವರು ಇದನ್ನು ನಂಬಿ ನೇರವಾಗಿ ಕಾಲೇಜಿಗೆ ಬಂದರು. ಅಂದು ಎಲ್ಲರ ಮುಂದೆ ನಡೆದ ಆ ಒಂದು ಘಟನೆ ಲಿಖಿತಾಳ ಬದುಕನ್ನೇ ಕಸಿದುಕೊಂಡಿತು. ಕಾಲೇಜಿಗೆ ಬಂದ ಉಪನ್ಯಾಸಕರ ಪತ್ನಿ ಯಾವುದೇ ವಿಚಾರಣೆ ನಡೆಸದೆ ಸಹಪಾಠಿಗಳು ಹಬ್ಬಿಸಿದ ಸುಳ್ಳು ಸುದ್ದಿಯನ್ನೇ ನಂಬಿ ಎಲ್ಲರ ಎದುರು ಲಿಖಿತಾಳ ಮೇಲೆ ಗಲಾಟೆ ಮಾಡಿದರು. ಇಡೀ ಕಾಲೇಜು ನೋಡುತ್ತಿರುವಾಗಲೇ ನಡೆದ ಈ ಘಟನೆ ಲಿಖಿತಾಳ ಪಾಲಿಗೆ ಸಿಡಿಲು ಬಡಿದಂತಾಯಿತು. ಕೇವಲ 22 ವರ್ಷದ ಆ ಹುಡುಗಿ ಕಷ್ಟಪಟ್ಟು ಓದಿ ವೈದ್ಯೆಯಾಗಬೇಕು ಎಂಬ ಕನಸು ಕಂಡವಳು ತನ್ನ ಚಾರಿತ್ರ್ಯದ ಮೇಲೆ ಬಂದ ಈ ಕಳಂಕವನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲೇ ಇಲ್ಲ. ಅವಮಾನದಿಂದ ಕುಗ್ಗಿ ಹೋದ ಲಿಖಿತಾ ಅಂದು ಮನೆಗೆ ಬಂದಳು. ಅಪ್ಪ ಅಮ್ಮ ಇಬ್ಬರೂ ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ದರು. ಅನಾಥ ಭಾವನೆಯಲ್ಲಿ ಮುಳುಗಿದ್ದ ಲಿಖಿತಾ ತನ್ನ ಕೊನೆಯ ಮಾತುಗಳನ್ನು ಒಂದು ಪತ್ರದಲ್ಲಿ ಬರೆದಳು. ಆ ಪತ್ರದಲ್ಲಿ ಅವಳು ಹೇಳಿದ ಮಾತುಗಳು ಪ್ರತಿಯೊಬ್ಬರ ಕಣ್ಣಲ್ಲೂ ನೀರು ತರಿಸುತ್ತವೆ. ನನ್ನ ಉಪನ್ಯಾಸಕರನ್ನು ನಾನು ತಂದೆ ಅಥವಾ ಅಣ್ಣನ ಸ್ಥಾನದಲ್ಲಿ ಕಂಡಿದ್ದೆ. ಆದರೆ ಇಂತಹ ವಿಕೃತ ಮನಸ್ಸಿನ ಸಹಪಾಠಿಗಳು, ವರ್ಸ್ಟ್ ಕ್ಲಾಸ್ಮೇಟ್ಸ್ ಇಡೀ ಪ್ರಪಂಚದಲ್ಲಿ ಯಾರೂ ಇರಲಿಕ್ಕಿಲ್ಲ. ಅವರು ಹಬ್ಬಿಸಿದ ಸುಳ್ಳು ಸುದ್ದಿಯಿಂದ ನನ್ನ ಮರ್ಯಾದೆ ಮಣ್ಣು ಪಾಲಾಯಿತು ಎಂದು ತನ್ನ ನೋವನ್ನು ಅಕ್ಷರಗಳಲ್ಲಿ ಸುರಿಸಿದಳು. ಅಂದು ಸಂಜೆ ಲಿಖಿತಾ ತನ್ನ ಮನೆಯಲ್ಲಿ ನೇಣಿಗೆ ಶರಣಾದಳು. ಒಬ್ಬ ಪ್ರತಿಭಾವಂತ ವೈದ್ಯಕೀಯ ವಿದ್ಯಾರ್ಥಿನಿ ಸಮಾಜದ ಕೆಟ್ಟ ಕಣ್ಣುಗಳು ಮತ್ತು ಸಹಪಾಠಿಗಳ ವಿಕೃತ ಮೋಜಿಗೆ ಬಲಿಯಾದಳು. ಬಂಧುಗಳೇ, ಈ ಎರಡೂ ಘಟನೆಗಳು ನಮಗೆ ನೀಡುವ ಎಚ್ಚರಿಕೆ ಸಾಮಾನ್ಯವಾದದ್ದಲ್ಲ. ಬೆಂಗಳೂರಿನಲ್ಲಿ ಒಂದು ಸಣ್ಣ ಅಜಾಗರೂಕತೆ ಒಂದು ಕುಟುಂಬವನ್ನೇ ಬಲಿಪಡೆದರೆ, ಚಿತ್ರದುರ್ಗದಲ್ಲಿ ಸುಳ್ಳು ವದಂತಿಗಳು ಒಬ್ಬಳ ಪ್ರಾಣವನ್ನೇ ಕಸಿದುಕೊಂಡವು. ಬಂಧುಗಳೇ, ಇವತ್ತು ನಾವು ಕೇಳಿದ ಈ 2 ಘಟನೆಗಳು ಕೇವಲ ಸುದ್ದಿಗಳಲ್ಲ, ನಮ್ಮೆಲ್ಲರ ಕಣ್ಣು ತೆರೆಸುವ ಕಹಿ ಸತ್ಯಗಳು. ಒಂದು ಕಡೆ ಬೆಂಗಳೂರಿನಲ್ಲಿ ನಡೆದ ಆ ಪುಟ್ಟ ಕಂದನ ಸಾವು ನಮಗೆ ಕಲಿಸೋ ಪಾಠ. ಒಂದೇ ಮಕ್ಕಳ ವಿಷಯದಲ್ಲಿ ಎಷ್ಟೇ ಜಾಗರೂಕರಾಗಿದ್ದರೂ ಸಾಲದು. ಮನೆಯಲ್ಲಿರೋ ನೀರಿನ ಬಕೆಟ್ ಇರಲಿ ಅಥವಾ ಸಣ್ಣ ವಸ್ತುಗಳಿರಲಿ, ಅವು ಒಂದು ಕ್ಷಣದಲ್ಲಿ ಪ್ರಾಣಾಂತಕವಾಗಬಲ್ಲವು. ದಯವಿಟ್ಟು ಪೋಷಕರೇ, ಮಕ್ಕಳನ್ನು 1 ನಿಮಿಷವೂ ಕಣ್ಣತಪ್ಪಿಸಬೇಡಿ. ನಿಮ್ಮ ಒಂದು ಕ್ಷಣದ ಅಜಾಗರೂಕತೆ ಇಡೀ ಬದುಕನ್ನೇ ಕತ್ತಲಾಗಿಸಬಹುದು. ಇನ್ನೊಂದು ಕಡೆ ಚಿತ್ರದುರ್ಗದ ಲಿಖಿತಾಳ ಸಾವು ನಮಗೆ ಸಮಾಜದ ಕ್ರೂರ ಮುಖವನ್ನು ಪರಿಚಯಿಸಿದೆ. ಇನ್ನೊಬ್ಬರ ಬಗ್ಗೆ ಸುಳ್ಳು ಸುದ್ದಿ ಹಬ್ಬಿಸೋದು, ಗಾಸಿಪ್ ಮಾಡೋದು ಕೆಲವರಿಗೆ ಮೋಜು ಎನಿಸಬಹುದು. ಆದರೆ ನಿಮ್ಮ ಆ ಒಂದು ಸುಳ್ಳು ಮಾತು ಒಬ್ಬರ ಚಾರಿತ್ರ್ಯವನ್ನು ಕೊಲ್ಲುತ್ತೆ, ಅವರ ಪ್ರಾಣವನ್ನೇ ಕಸಿದುಕೊಳ್ಳುತ್ತೆ. ದಯವಿಟ್ಟು ಇನ್ನೊಬ್ಬರ ಬಗ್ಗೆ ಇಲ್ಲಸಲ್ಲದನ್ನು ಹರಡುವ ಮುನ್ನ 100 ಬಾರಿ ಯೋಚಿಸಿ. ನಿಮ್ಮ ಮಾತುಗಳು ಇನ್ನೊಬ್ಬರಿಗೆ ಸ್ಫೂರ್ತಿಯಾಗಬೇಕೇ ಹೊರತು ಸಾವಿನ ದಾರಿಯಾಗಬಾರದು. ಈ ವಿಡಿಯೋವನ್ನು ನೋಡಿ ಸುಮ್ಮನಾಗಬೇಡಿ. ನಿಮ್ಮ ಆಪ್ತರಿಗೆ, ಸ್ನೇಹಿತರಿಗೆ ಮತ್ತು ಎಲ್ಲಾ ಪೋಷಕರಿಗೆ ಇದನ್ನು ಶೇರ್ ಮಾಡಿ.
ನಿಮ್ಮ ಒಂದು ಶೇರ್ನಿಂದ ಯಾರಾದರೂ ಒಬ್ಬರು ಎಚ್ಚೆತ್ತುಕೊಂಡರೂ, ಒಂದು ಜೀವ ಉಳಿದರೂ ನಮ್ಮ ಈ ಪ್ರಯತ್ನ ಸಾರ್ಥಕ. ಲಿಖಿತಾಳ ಸಾವಿಗೆ ಕಾರಣರಾದ ಆ ಕಿಡಿಗೇಡಿ ಸಹಪಾಠಿಗಳಿಗೆ ಕಠಿಣ ಶಿಕ್ಷೆಯಾಗಬೇಕು ಅಂತ ನಿಮಗನ್ನಿಸಿದರೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಘಟನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ದಯವಿಟ್ಟು ಹಂಚಿಕೊಳ್ಳಿ. ಜಾಗೃತರಾಗಿರಿ, ಸುರಕ್ಷಿತವಾಗಿರಿ. ಧನ್ಯವಾದಗಳು.